ನಮಸ್ತೆ. ಭರವಸೆಯೇ ಬದುಕು ನಂಬಿಕೆ ಇರಲಿ ಬರ್ದಿರೋದು ಶ್ವೇತಾ ಬೇಡಿ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ನೋಡೋಣ. ಚಾಪ್ಟರ್ನ ಹೆಸರು ಕಾಡುವ ನೆಗೆಟಿವಿಟಿಯಿಂದ ಹೊರಗೆ ಬರುವುದು ಹೇಗೆ. ನಂಗೆ ನೆಗೆಟಿವಿಟಿ ಇದೆ, ಅದರಿಂದ ಹೆಂಗೆ ಹೊರಗೆ ಬರಬೇಕು ನೋಡೋಣವಾ. ಈ ಹಿಂದೆ ಅಮೆರಿಕಾದ ಆಪಲ್ ಕಂಪನಿಯ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಭಾರತದ ಸಂತರೊಬ್ಬರನ್ನ ಭೇಟಿಯಾಗಿದ್ದು ದೊಡ್ಡ ಸುದ್ದಿಯಾಗಿತ್ತು. ಕರೆಕ್ಟ್. ನಾನು ನಮ್ಮ ಸ್ಪಿರಿಚುವಲ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಎಲ್ಲ ವಿಡಿಯೋ ತೋರಿಸ್ತೀನಿ. ಅಂದರೆ ಸ್ಟೀವ್ ಜಾಬ್ಸ್ ಎಲ್ಲಿಗೆ ಹೋದ್ರು, ಯಾರನ್ನ ಭೇಟಿ ಆದ್ರು, ಈ ಥರದ್ದೆಲ್ಲ ಯಾಕೆ ಅಂತ ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ಆಯ್ತಾ. ಸ್ಟೀವ್ ಜಾಬ್ಸ್ ಭಾರತದ ಸಂತರೊಬ್ಬರನ್ನ ಭೇಟಿಯಾಗಿದ್ದು ಒಂದು ದೊಡ್ಡ ಸುದ್ದಿ ಆಗಿತ್ತು. ಆಗ ರಜನಿಕಾಂತ್ ಕೂಡ ಹಿಮಾಲಯದ ತಪ್ಪಲಿಗೆ ಹೋಗಿ ಗುರುಗಳನ್ನ ಭೇಟಿಯಾಗಿ ಅಲ್ಲಿ ತಪಸ್ ಮಾಡಿ ಬಂದ್ರು ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿತ್ತು. ಇನ್ನು ಫೇಸ್ಬುಕ್ ಸ್ಥಾಪಕ ಯಾರಿದ್ದಾರೆ ಅವರು ಕೂಡ ಜುಕರ್ಬರ್ಗ್ ಅವರು ಕೂಡ ಒಂದು ಅದೇ ಗುರುವನ್ನ ಭೇಟಿಯಾಗಿದ್ದು ಕೂಡ ನಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಯಾರಿಗೆ ಗೊತ್ತಿಲ್ಲ ಅವರು ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿ. ಇಸ್ರೋ ಅಧ್ಯಕ್ಷರು ಉಪಗ್ರಹವನ್ನ ಉಡಾವಣೆ ಮಾಡುವ ಮೊದಲು ತಿರುಪತಿಗೆ ಹೋಗಿ ಪೂಜೆ ಸಲ್ಲಿಸಿದ್ರು. ಅಷ್ಟೇ ಯಾಕೆ, ವಿರಾಟ್ ಕೊಹ್ಲಿ ಅವರ ಮೊಬೈಲ್ ಪರದೆಯ ಮೇಲೆ ಕಂಡ ಗುರುಗಳ ಚಿತ್ರವೊಂದು ದೊಡ್ಡ ಸೌಂಡ್ ಮಾಡಿತ್ತು. ಕಳಪೆ ಪ್ರದರ್ಶನದಿಂದ ವೈಫಲ್ಯ ಅನುಭವಿಸುತ್ತಿದ್ದ ಕೊಹ್ಲಿ ಮಹಾಕಾಲನ ದೇಗುಲಕ್ಕೆ ಹೋಗಿ ಬಂದ ಮೇಲೆಯೇ ಯಶಸ್ಸು ಸಿಕ್ಕಿತು ಅಂತ ಹೇಳ್ತೀವಿ. ಹಾಗೆ ಅವರು ವಿರಾಟ್ ಕೊಹ್ಲಿ ಮತ್ತೆ ಅನುಷ್ಕಾ ಅವ್ರ ಹತ್ರ ಚಾಂಟಿಂಗ್ ಡಿವೈಸ್ ಇದೆ. ಸೊ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಎಲ್ಲರ ಹತ್ರ ಚಾಂಟಿಂಗ್ ಡಿವೈಸ್ ಇದೆ, ಅಂದ್ರೆ ಜಪ ಮಾಡೋದು. ಓಕೆ, ಸೊ ನೆಗೆಟಿವಿಟಿಯಿಂದ ಹೊರ ಬರೋದು ಹೇಗೆ ಹಿಂಟ್ ಕೊಡ್ತಾ ಇದ್ದೀನಿ. ಸೊ ಅವ್ರ ಹತ್ರ ಇರೋದನ್ನ ನಾವು ನೋಡಿದ್ದೀವಿ, ಅದು ನಮಗೆ ಕುತೂಹಲ ಕೊಟ್ಟಿತ್ತು. ಇದ್ಯಾವುದೋ ಬೇರೆ ಬೇರೆ ಸಾಧಕರ ಸುದ್ದಿಗಳಲ್ಲ. ಇದರಲ್ಲಿ ಸಾಮಾನ್ಯವೇನು ಇದೆಲ್ಲ ಸಾಧಕರ ಒಂದು ಕೆಲಸನ ಅಲ್ಲ. ಸಾಮಾನ್ಯ ಏನು ಅಂದ್ರೆ ಧಾರ್ಮಿಕ ಕೋನದಿಂದ ಹೊರತುಪಡಿಸಿ ನೋಡಿದರೆ ನಿಮ್ಗೇನ್ ಅನ್ಸುತ್ತೆ, ದೇವ್ರ ಪೂಜೆ ಮಾಡ್ಬೇಕು ಅನ್ನೋದನ್ನ ಮಾತ್ರ ಬಿಟ್ಟು, ಅಂದ್ರೆ ಬರೀ ಅದನ್ನ ಮಾತ್ರ ನೋಡೋದಲ್ದೆ ಬೇರೆದನ್ನೂ ನೋಡಿದ್ರೆ ನಿಮ್ಗಿನ್ನೂ ಎಷ್ಟು ಅರ್ಥ ಆಗುತ್ತೆ ನೋಡೋಣ. ಈ ರೀತಿಯ ಅನೇಕರು ಈಗಾಗಲೇ ದೊಡ್ಡ ದೊಡ್ಡ ಸಾಧನೆ ಮಾಡಿದ ಸಾಧಕರು. ಜನರಿಗೆ ಅವರ ಬಗ್ಗೆ ಕುತೂಹಲ ಹೆಚ್ಚಿರುತ್ತೆ, ಅವ್ರೇನೇ ಮಾಡಿದ್ರು ಸುದ್ದಿ ಆಗುತ್ತೆ, ನಿಜ. ಆದ್ರೆ ಮೇಲಿನ ಘಟನೆಗಳಲ್ಲಿ ನೀವು ಗಮನಿಸಬೇಕಾಗಿರುವುದು ಅಂತ ದೊಡ್ಡ ಸಾಧಕರಿಗೂ ಕೂಡ ಮಾರ್ಗದರ್ಶಕರ ಅವಶ್ಯಕತೆ ಇದೆ. ಅಂತ ದೊಡ್ಡ ಸಾಧಕರಿಗೂ ಕೂಡ ಸಹಾಯದ ಅಗತ್ಯವಿದೆ. ಅಂತ ದೊಡ್ಡ ಸಾಧಕರಿಗೂ ಕೂಡ ಅವ್ರ ಹತ್ರ ದುಡ್ಡಿದ್ರೂ, ಯಶಸ್ಸು ಇದ್ರೂ, ಖ್ಯಾತಿ ಇದ್ರೂ ಕೂಡ ಅವರಿಗೆ ಅಟ್ಲೀಸ್ಟ್ ಅವರ ಬ್ಯಾಕ್ ಎಂಡಲ್ಲಿ ನಿಂತ್ಕೊಂಡು ಅವ್ರಿಗೆ ಗೈಡ್ ಮಾಡೋರು ಬೇಕಿರುತ್ತೆ. ಸೊ ಈ ಪಾಯಿಂಟಲ್ಲಿ ನಾನು ನನ್ನ ವಿಚಾರ ಹೇಳ್ಬಿಡ್ತೀನಿ. ನಾನು ಕೂಡ ಕೆಲವು ನಮ್ಮ ಏನು ಹೇಳ್ತಾರೆ ಗುರುಗಳು ಅಂತ ಏನಿದ್ದಾರೆ, ಒಂದು ಮಂಜುನಾಥ ಸ್ವಾಮಿ ಗುರುಗಳು ಮತ್ತು ಪ್ರಸಾದ್ ಗುರುಗಳು ಮತ್ತು ಮಂಜುನಾಥ ಗುರುಗಳು. ಇಬ್ಬರು ನನ್ನ ಲೈಫಲ್ಲಿ ಒಂದು ರೀತಿ ಆಧ್ಯಾತ್ಮದ ಭಕ್ತಿ ಮಾರ್ಗಕ್ಕೆ ಲೈಕ್ ಏನೋ ಒಂದು ನೆಕ್ಸ್ಟ್ ಲೆವೆಲ್ ಆಫ್ ನಾನು ಕ್ಲನ್ಸಿಂಗ್ ನೋಡಿದ್ದು ಇವರಿಬ್ಬರಿಂದ. ಓಕೆ, ತುಂಬ ತುಂಬ ಸಾಮಾನ್ಯ ವ್ಯಕ್ತಿಗಳು ಥರಾನೇ ಇರ್ತಾರೆ, ಬಟ್ ಐ ಡೋಂಟ್ ನೋ, ಲೈಕ್ ಅವರಲ್ಲಿ ಏನೋ ಒಂದು ಶಕ್ತಿ ಇದೆ. ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ, ಆಯಿತಾ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ರೀಸೆಂಟಾಗಿ ನಾನು ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದಾಗ, ಅಂದರೆ ಮಾತಾಡೋಕ್ಕೆ ಅಂತ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದಾಗ, ನಾನು ಏನೇ ಕೆಲಸಗಳನ್ನ ಮಾಡಲಿ ಅವ್ರ ಹತ್ರ ಕಾಲ್ ಮಾಡಿ ವಿಶ್ ಮಾಡಿಸ್ಕೊಳ್ತೀನಿ. ಇವತ್ತು ಕೂಡ ನಾ ಕಾಂಟ್ಯಾಕ್ಟಲ್ಲೇ ಇರೋದಿಲ್ಲ, ಬಟ್ ಕಾಲ್ ಮಾಡಿ ವಿಶ್ ಮಾಡಿಸ್ಕೊಳ್ತೀನಿ. ಈಗ ನಮ್ಮ ಸಂಸ್ಕಾರ ವರ್ಕ್ಶಾಪ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಮಾಡಿಸ್ಕೊಳ್ತೀನಿ. ನಾನು ಅವ್ರನ್ನ ಭೇಟಿ ಆಗಕ್ಕೆ ಹೋದಾಗ ತುಂಬ ರೀಸೆಂಟಾಗಿ ಒಬ್ಬರು ನಮ್ಮ ಯೂಟ್ಯೂಬ್ನ ನೋಡೋರು, ನಮ್ಮ ಪುಸ್ತಕಗಳಿಂದ ಪರಿವರ್ತನೆ, ಮೇ ಬಿ ಇದನ್ನು ನೋಡ್ಬೋದು ಅವ್ರು ಬಂದು ನನ್ನ ಮಾತಾಡಿಸ್ಬಿಟ್ಟು ಲೈಕ್ ಹಸ್ಬೆಂಡ್ ವೈಫ್ ಇಬ್ಬರು, ಆಯಿತಾ. ಸುಮಾರು ಜನ ಸಿಗ್ತಾ ಇದ್ದಾರೆ, ಸುಮಾರು ಜನ ಮೇಡಮ್ ನೀವು ಇಲ್ಲಿ ಬರ್ತಾ ಇದ್ದೀರಾ, ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಇಂದೆಲ್ಲ ಬಂದು ಮಾತಾಡಿಸ್ತಾರೆ ಅವ್ರನ್ನೆಲ್ಲ ಅಲ್ಲೆಲ್ಲ ಹೋದಾಗ. ಬಟ್ ಅವತ್ತು ಅವರಿಬ್ಬರು ಬಂದ್ಬಿಟ್ಟು ಮಾತಾಡ್ಸಿದ್ರು ಗಂಡ ಹೆಂಡತಿ. ನಾನು ಓಕೆ ಮಾತಾಡಿದ್ಮೇಲೆ ಮ್ಯಾಮ್ ಬೇಜಾರಿಲ್ಲ ಅಂದರೆ ನಿಮ್ಗೊಂದು ಕೇಳಲ್ಲ ಹೇಳಿ ಅಂತ. ನೀವು ಕೂಡ ಈ ಥರ ಎಲ್ಲ ಬರ್ತೀರಾ, ಹಿಂಗೆಲ್ಲ ಫಾಲೋ ಮಾಡ್ತೀರಾ, ನೀವೇ ಆಲ್ರೆಡಿ ಎಲ್ಲ ತಿಳ್ಕೊಂಡಿದ್ದೀರಾ ಅಲ್ವಾ, ನೀವೇ ಎಷ್ಟೊಂದು ಜನ ಕೇಳ್ತೀರಾ ಅಲ್ವಾ, ಅಲ್ಲ ಸುಮ್ಮನೆ ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ ಅಂತ ನಾನು ಅವ್ರಿಗೆ ಹೇಳ್ದೆ. ನಾನು ಎಲ್ಲ ಹೇಳ್ತಾ ಇದ್ದೀನಿ, ಓಕೆ, ನನ್ನ ಮೇಲೊಬ್ಬ ಇರ್ತಾನೆ ಅಲ್ವಾ. ಯಾವಾಗ ನಾನೇ ಗುರು ಅನ್ನೋದು ಒಂದು ಅಹಂಕಾರ ಬಂದ್ಬಿಡುತ್ತೆ, ಆಗ ನಮಗಿಂತ ಮೇಲೆ ಯಾರೂ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ. ಸದ್ಗುರು ಸಹ ಯಾರಿಗೂ ಕನೆಕ್ಟ್ ಆಗಿರ್ತಾರೆ ಅಲ್ವಾ. ಅವರಿಗೆ ಕನೆಕ್ಟ್ ಆಗೋ ತನಕ ಅವರು ಕೂಡ ಬೇರೆ ಜರ್ನಿ ಮಾಡ್ತಾನೆ ಇರ್ತಾರೆ ಅಲ್ವಾ. ಸಾಕಷ್ಟು ಜನ ಗುರುಗಳನ್ನು ಭೇಟಿ ಮಾಡ್ತಾರೆ. ತುಂಬ ಜನ ಸ್ಪಿರಿಚುವಲ್ ಮಾಸ್ಟರ್ಸ್ಗಳು ನನಗೆ ಗೊತ್ತಿರೋ ಹಾಗೆ
ಒಬ್ರಿಗೆ ಸಹಕಾರ ಮಾಡ್ಕೊಳ್ತಾರೆ, ಒಬ್ರಿಗೆ ಸಪೋರ್ಟ್ ಮಾಡ್ಕೊಳ್ತಾರೆ. ಯಾರು ನನಗೇ ಎಲ್ಲ ಗೊತ್ತಿದೆ, ನಾನೇ ಬ್ರಹ್ಮಾಂಡ, ನನಗೆ ನಾಲೆಜ್ ಬಂದ್ಬಿಟ್ಟಿದೆ ಅನ್ನೋ ಬ್ರಹ್ಮಜ್ಞಾನ ಬಂದ್ಬಿಟ್ಟಿದೆ ಅನ್ನೋ ಭ್ರಮೆಯಲ್ಲಿರ್ತಾರೆ, ಅವರು ಮಾತ್ರ ಚೆನ್ನಾಗಿರ್ಬೋದು, ಬಟ್ ಸಮಾಜಕ್ಕೆ ತುಂಬಾ ದೊಡ್ಡದನ್ನ ಕೊಡಕ್ಕಾಗೋದಿಲ್ಲ. ಸೊ ಒಬ್ರು ಮಾರ್ಗದರ್ಶಕರ ಅವಶ್ಯಕತೆ ಎಲ್ಲರಿಗೂ ಇದೆ. ಓಕೆ, ನಾವು ಯಾವ ಲೆವೆಲ್ಗೆ, ನನಗೆ ಗುರುಗಳೇ ಅಲ್ಲ, ಸೀದಾ ಭಗವಂತ ಕನೆಕ್ಟ್ ಆಗೋ ಲೆವೆಲ್ಗೆ ನನ್ನ ಕರ್ಕೊಂಡು ಹೋಗೋದು ಕೂಡ ಒಂದು ಗುರು ವರ್ಗ. ಗುರು ವರ್ಗನೇ, ಗುರು ಮಾರ್ಗದಲ್ಲೇ ನಾವು ಹೋಗಿ ಆ ಲೆವೆಲ್ಗೆ ತಲುಪಬೇಕು. ಸೊ ಹಾಗಾಗಿ ನಾನು ಯಾವ್ಯಾವ ಕ್ಷೇತ್ರದಲ್ಲಿ ಬೆಳಿಬೇಕು ಅಂತ ಇದ್ದೀನಿ, ಆ ಕ್ಷೇತ್ರದಲ್ಲಿ ಆ ಮಾರ್ಗದರ್ಶಕರ ಒಂದು ಮಾರ್ಗದರ್ಶನದಲ್ಲಿ ಹೋದ್ರೇನೆ ಒಳ್ಳೇದು. ಯಾಕಂದ್ರೆ ನಾನು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು 10 ವರ್ಷ ಸಫರ್ ಹಾಕ್ಕೊಂಡು ಆಮೇಲೆ ಕಲಿಯೋದಕ್ಕಿಂತ ಆಲ್ರೆಡಿ ಒಬ್ರು ಹೋಗಿದ್ದಾರೆ, ಆ ದಾರಿನ ನೋಡಿಕೊಂಡು ನಂದೇ ಆದಂತಹ ಬುದ್ಧಿವಂತಿಕೆಯಲ್ಲಿ ನಂದೇ ಆದಂತಹ ಭಗವಂತನಿಗೆ ಸರೆಂಡರ್ ಆಗಿ ಹೋಗೋದು ಎಷ್ಟು ಒಳ್ಳೇದಲ್ವಾ. ಹಾಗಾಗಿ ನಾವು ಅನ್ಕೊಂಡಿದ್ದೀವಿ ಇವತ್ತು ಸಾಧಕರೆಲ್ಲ ಹಾಗೆ ಹೀಗೆ ಅಂತ, ಅವರೆಲ್ಲರ ಹಿಂದೆ ಕೂಡ ಮಾರ್ಗದರ್ಶಕರಿದ್ದಾರೆ. ಜೀವನದಲ್ಲಿ ಮಾರ್ಗದರ್ಶನ ತುಂಬ ಇಂಪಾರ್ಟೆಂಟು. ಎಲ್ಲ ನನಗೆ ಗೊತ್ತು ಅನ್ನೋ ಭ್ರಮೇಲಿ ಯಾರು ಇರ್ತೀವಿ, ಅವರು ಒಂದು ಹಂತದ ತನಕ ಮಾತ್ರ ಬೆಳಿಬೋದು ಅಷ್ಟೆ. ಓಕೆ, ಬರೀ ಹೇಳ್ಬೋದು ಅವರು, ನೀವೇನು ಮಾಡಿಬಿಡ್ತೀರಾ, 100 ಜನಕ್ಕೆ ಊಟ ಹಾಕ್ಸಿದ್ರೆ ಅಷ್ಟೇನಾ ಅಂತಾರೆ. ಒಬ್ರಿಗೂ ಊಟ ಹಾಕ್ಸಿರಲ್ಲ, 100 ಜನಕ್ಕೆ ಊಟ ಹಾಕ್ಸೋರ ಹತ್ರ ಮಾತಾಡ್ತಾರೆ. ಲಕ್ಷಾಂತರ ಜನಕ್ಕೆ ಜ್ಞಾನ ಕೊಡ್ತಿರೋರಿಗೆ ಅವ್ರೇನು ಮಾಡಿದ್ರು ಜೀವನದಲ್ಲಿ, ಏನಿಲ್ಲ ಬರೀ ಕಮರ್ಷಿಯಲ್ಲು ಅಂತ ಮಾತಾಡ್ತಾರೆ. ಇವರು ಒಬ್ರಿಗೂ ನೋಡ್ಕೊಂಡಿರಲ್ಲ, ಒಬ್ಬರ ಲೈಫ್ಗೂ ಏನೂ ಮಾಡಿರಲ್ಲ. ಎಕ್ಸಾಂಪಲ್ ಹೇಳ್ತಿರೋದು. ಸೊ ನಮ್ಮ ಎಲ್ಲರ ಲೈಫು ನಮಗೆ ತುಂಬ ತಿಳ್ಕೊಂಡಿದ್ದೀವಿ ಅನ್ನೋರು ಯಾರಿದ್ದಾರೆ, ಅವರೆಲ್ಲರೂ ಇಲ್ಲೇ ಸ್ಟಕ್ ಆಗಿರೋದು. ಅದನ್ನ ಬಿಡಿಸ್ಕೊಂಡು ಹೊರಬರ್ಬೇಕಾಗಿದೆ ಅಷ್ಟೆ. ಓಕೆ, ಆ್ಯಂಡ್ ಅದೇ ಥರ ನನಗೆ ಪ್ರಸಾದ್ ಗುರುಗಳು ಒಂದು ಮಾತು ಹೇಳಿದ್ರು. ಯಾವುದೋ ಒಂದು ನಾನು ವಿದ್ಯೆ ಕಲಿಬೇಕಾದ್ರೆ ನಾನು ಇಂಥವ್ರ ಹತ್ರ ಕಲಿತಾ ಇದ್ದೀನಿ ಅಂತ ಹೇಳಿದಾಗ, ಅವರು ಆಲ್ರೆಡಿ ಆ ಪಾತಲ್ಲಿದ್ದಾರೆ, ಅವ್ರಿಗೂ ಕೂಡ ತುಂಬ ಜನ ಇದ್ದಾರೆ. ಬಟ್ ಅವರೊಂದು ಮಾತು ಹೇಳಿದ್ರು, ಒಂದ್ಸಲ ನಾನು ಟ್ರೈ ಮಾಡ್ತೀನಿ ಬನ್ನಿ, ಅದೇನು ವಿದ್ಯೆ ಅಂತ ನೋಡೋಣ ಅಂತ ಹೇಳಿ ಅವ್ರು ಹೇಳಿದ್ರು. ಬಿಕಾಸ್ ಅದಿಲ್ಲ ಅವ್ರಿಗೆ, ಯಾವುದೋ ಹೊಸದು ಅನ್ನೋದಾದ್ರೆ ಆ ಶಕ್ತಿನ ನಮ್ಮ ವಿದ್ಯೆಯ ಜೊತೆಗೂ ಹಾಕೋಬೋದು, ಕಲಿಬೋದು ಅನ್ನೋದಾದ್ರೆ ಜನಕ್ಕೆ ಒಳ್ಳೇದನ್ನ ಮಾಡ್ಬೋದಲ್ಲ ಅಂತ. ಆ ಸರಳತೆ ಇಂಪಾರ್ಟೆಂಟ್ ಅಲ್ವಾ. ಸೊ ಅದು ನಾನು ಹೇಳ್ತಿರೋದು. ಇಲ್ಲಿರೋ ಎಲ್ಲ ದೊಡ್ಡವರ ಹಿಂದೆ ನೀವು ನೋಡೋದಾದ್ರೆ ಅವರೆಲ್ಲರ ಹತ್ರನೂ ದುಡ್ಡಿದೆ, ಯಶಸ್ಸಿದೆ, ಆದರೆ ಎಲ್ಲರ ಹಿಂದೆ ಕೂಡ ಮಾರ್ಗದರ್ಶಕರು ಇದ್ದಾರೆ. ಅವ್ರಿಗೂ ಕೂಡ ಸಮ್ಟೈಮ್ ಸಪೋರ್ಟ್ ಬೇಕಾಗತ್ತೆ. ಯಾಕಂದ್ರೆ ಇವರೆಲ್ಲರೂ ಒಂದು ಟೈಮಲ್ಲಿ ಸೋಲನ್ನ ತುಂಬ ಅನುಭವಿಸಿದವ್ರೆ, ಗೆಲುವನ್ನ ರುಚಿಯನ್ನ ನೋಡಿದವ್ರೆ, ಗೆಲುವು ಬಂದ ಮೇಲೂ ಸೋಲನ್ನ ನೋಡಿದವ್ರೆ. ದೊಡ್ಡ ಮಟ್ಟಕ್ಕೆ ಹೋಗಬೇಕಾದಾಗ ನಮಗೆ ಮಾರ್ಗದರ್ಶಕರ ಅವಶ್ಯಕತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಗೈಡೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈವನ್ ಚೆಸ್ ಚಾಂಪಿಯನ್ ಗುಕೇಶ್ ಅವರಿಗೆ ಮಾನಸಿಕ ಸಮಾಧಾನವನ್ನು ಹೇಳ್ಕೊಡುವ ಕೋಚ್ ಬಗ್ಗೆಯೂ ಈ ಹಿಂದೆ ಸುದ್ದಿಯಾಗಿತ್ತು. ಗುಕೇಶ್ ಅವ್ರಿಗೆ ನೀವು ಈ ಥರ ಹೇಗೆ ಸಕ್ಸಸ್ ಆಗ್ತೀರಾ ಅಂದಾಗ ಅವರು ಹೇಳಿದ್ದಾರೆ, ನನ್ನ ಕೋಚ್ ನನಗೆ ಮೆಂಟಲಿ ಹೇಗೆ ನಾನು ಇರಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಟ್ರೈನ್ ಮಾಡ್ತಾರೆ ಅಂತ. ಸೊ ಆ ಕೋಚ್, ಈಗ ನಾವು ಅನ್ಬೋದು ಕೋಚ್ ಹೇಳ್ಕೊಡ್ತಿದಾರಲ್ಲ ಅವರೇ ಯಾಕೆ ಚೆಸ್ ವಿನ್ ಆಗಲಿಲ್ಲ ಅಂತ. ಇಲ್ಲಿ ವಿನ್ ಯಾರು ಆಗಿಲ್ಲ ಅಂತ ನೋಡೋದಲ್ಲ, ಅವರಲ್ಲಿ ಏನೋ ಗುಕೇಶಲ್ಲಿ ಇರೋದು ಯಾವುದೋ ಗುಣ ಅವರಲ್ಲೂ ಇಲ್ಲದೆ ಇರ್ಬೋದು. ಬಟ್ ಗುರು ಅಂತ ಹೇಳಿ ಈ ಸಾಧಕರನ್ನ ಪ್ರಿಪೇರ್ ಮಾಡ್ತಿದಾರಲ್ವಾ, ಅವ್ರ ಜರ್ನಿ ಅವರಿಗೆ. ತುಂಬ ಜನ ನನಗೂ ಇತ್ತು ಈ ಕ್ವೆಶನ್ನು, ಈ IAS ಕೋಚಿಂಗ್ ಕೊಡ್ತಾರಲ್ಲ ಅವರೆಲ್ಲ ಯಾಕೆ IAS ಆಗಿಲ್ಲ ಅಂತ ಕೇಳ್ತಾ ಇದ್ದೆ ನಾನು. ಕೋಚಿಂಗ್ ಕೊಡ್ತಾ ಇದ್ದಾರೆ ಅವರು, ಬಟ್ ಅವ್ರಿಗದಿಲ್ಲದೆ ಇರ್ಬೋದು, ಅವ್ರ ಪಾತಲ್ಲಿ ಇಲ್ಲದೆ ಇರ್ಬೋದಲ್ವ. ಎಷ್ಟೋ ಜನ ಕ್ರಿಯೇಟ್ ಮಾಡಿರ್ತಾರೆ ಅಲ್ವಾ, ಅದಕ್ಕೆ ಕಿಂಗ್ ಮೇಕರ್ಸ್ ಅಂತ ಹೇಳೋದು. ಸೊ ಅವ್ರ ಜರ್ನಿ ಅದು. ಹಾಗೆ ಇಲ್ಲೂ ಕೂಡ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನಂದ್ರೆ, ಪ್ರತಿಯೊಬ್ಬರು ಸಾಧಕರಿಗೂ ಕೂಡ ಒಂದೊಂದು ಹಂತದಲ್ಲಿ ಒಬ್ಬರೊಬ್ಬರಿಂದ ಬೆಂಬಲಗಳು ಬೇಕಾಗುತ್ತೆ, ಮಾರ್ಗದರ್ಶಕರು ಬೇಕಾಗಿರ್ತಾರೆ. ಅವರಿಗೂ ಕೂಡ ಹತಾಶೆಗಳಿರುತ್ತೆ, ನಿರಾಶೆಗಳಿರುತ್ತೆ, ನೆಗೆಟಿವಿಟಿ ಕಾಡ್ತಾ ಇರುತ್ತೆ. ಅವರು ಬೆಳೀತಾ 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 ಅವ್ರಿಗೆ ಇನ್ನಷ್ಟು ಪ್ರಾಬ್ಲಮ್ಸ್ಗಳು ಜಾಸ್ತಿ ಮಾಡೋರು ಅವ್ರ ಸುತ್ತ ಬಂದಾಗ ಅದನ್ನು ಫೇಸ್ ಮಾಡೋಕ್ಕೆ ಅವ್ರಿಗೆ ಮಾರ್ಗದರ್ಶಕರ ಅವಶ್ಯಕತೆ ತುಂಬ ಇರುತ್ತೆ. ಹಾಗಾಗಿ ನಾವು ಮತ್ತೆ ಕೈ ಕೊಡುವಿ ಮತ್ತೆ ಮೈಕ್ ಕೊಡುವಿ ಎದ್ದೋಬೇಕು ಅಂತ ಅಂದರೆ ನಮಗೆ ನಮ್ಮ ಹಿಂದೆ ಆ ಥರ ಒಬ್ರು ಮಾರ್ಗದರ್ಶಕರ ಶಕ್ತಿ ಮತ್ತು ಮಾರ್ಗದರ್ಶನ ಅವಶ್ಯಕತೆ ಇರುತ್ತೆ. ನಾವು ಯಾರೂ ಕೂಡ ಸಮಸ್ಯೆಗಳಿಗೆ ಹೊರತಲ್ಲ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಬೇಕು. ಆಗೀಗ ಸೋಲುಗಳು ಜೀವನವನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಮಾಡದ ತಪ್ಪಿಗೆ ಅವಮಾನಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ನಾವು ತಪ್ಪೇ ಮಾಡಿಲ್ಲ ಆದ್ರೂ ನಾವು ಅವಮಾನಗಳನ್ನ ಫೇಸ್ ಮಾಡ್ತಾ ಇದ್ದೀವಿ. ಎಷ್ಟು ಸರಿ ಮಾಡ್ಕೊಳ್ಳೋಕ್ಕೆ ಹೋದ್ರೂ ಕೂಡ, ನಾವು ಪ್ರಯತ್ನಿಸಿದ್ರು ಕೂಡ ನಮ್ಗೆ ಆರ್ಥಿಕ ಪರಿಸ್ಥಿತಿನ ಸರಿ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ನಮ್ಗೆ ಅನ್ಸಿರ್ಬೋದು. ನಮ್ಮ ಮುಂದೆನೆ ಮತ್ತಾರೋ ಬೆಳೀತಾ ಇರ್ಬೋದು. ಕಡಿಮೆ ಯೋಗ್ಯತೆ ಇರೋರು ಇನ್ನೆಲ್ಲೋ ಚೆನ್ನಾಗಿ ಬದುಕನ್ನ ಕಟ್ಕೋಬಹುದು. ಆಗ್ಲಿ ಬಿಡಿ, ನಿಮ್ಮನ್ನ ಕಾಡುವ ಇವ್ಯಾವೂ ಕೂಡ ದೊಡ್ಡ ಸಮಸ್ಯೆ ಅಲ್ವೇ ಅಲ್ಲ.
ಎಲ್ಲಿಯವರೆಗೆ ನೀವು ಅದಕ್ಕೆ ಭಯ ಬೀಳ್ತಿರೋ ಅಲ್ಲಿವರೆಗೂ ಅದು ನಿಮ್ಮನ್ನು ಹೆದರಿಸ್ತಾ ಇರುತ್ತೆ. ಅದೇ ನೀವು ನಿಮ್ಮ ನೋವುಗಳನ್ನು, ಸೋಲುಗಳನ್ನು, ನಿಮಗೆ ಬರ್ತಾ ಇರುವಂತಹ ಪ್ರಾಬ್ಲಮ್ಸ್ಗಳನ್ನು ಹೆದರ್ಸೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತಿರೋ ಆಗ ಅದು ಹೆದರ್ಸ್ಕೊಂಡು ಹೋಗುತ್ತೆ. ಸೊ ಫೈನಲಿ ನಾವು ಹೆದರ್ತಾ ಇದ್ದರೆ ಪ್ರಾಬ್ಲಮ್ಸ್ ನಮ್ಮನ್ನು ಹೆದರ್ಸುತ್ತೆ. ನಾವು ಆ ಪ್ರಾಬ್ಲಮ್ಸ್ನ ಫೇಸ್ ಮಾಡೋಕ್ಕೆ ನಿಂತ್ಕೊಂಡ್ರೆ ಪ್ರಾಬ್ಲಮ್ಸ್ ಕೂಡ ಓಡೋಗುತ್ತೆ. ಸೊ ಫೈನಲಿ ಪವರ್ ಎಲ್ಲಿದೆ? ನಮ್ಮೊಳಗಡೆ ಇದೆ. ಕರೆಕ್ಟ್. ಸೊ ಇಲ್ಲಿ ನಾವು ನೋಡಬೇಕಾಗಿರೋದು, ನಾವು ಏನು ಭಯ ಬೀಳೋದ್ರ ಬದಲು ಫೇಸ್ ಮಾಡಬೇಕು. ನಮ್ಮ ನೋವುಗಳು, ಸೋಲುಗಳನ್ನು ದೊಡ್ಡ ರಂಪ ಮಾಡಿಕೊಂಡು ನಾವು ಯಾವಾಗ ನಮ್ಮ ನೋವು, ನಮ್ಮ ಸೋಲನ್ನ ನಾವೇ ದೊಡ್ಡ ರಂಪ ಮಾಡ್ಕೊತೀವಿ, ಅದು ನಿಜವಾದ ಸೋಲು. ಯಾಕಂದರೆ ಆಗ ನೀವು ಮಾನಸಿಕವಾಗಿ ಸೋಲನ್ನು ಒಪ್ಕೊಂಡಂತೆ. ನನ್ನಿಂದ ಆಗಲ್ಲ ಅಂತ ನೀವು ಕೈ ಚೆಲ್ಲಿ ಕೂತ್ಕೊಂಡ್ರೆ ಇನ್ಯಾರೂ ಕೂಡ ನಿಮ್ಮನ್ನು ಮೇಲೆತ್ತಕ್ಕಾಗಲ್ಲ. ಸೋಲಾಯಿತು, ಇರಲಿ ಬಿಡಿ, ನಿಮ್ಮ ನಿರೀಕ್ಷೆಯಂತೆ ಇಲ್ಲಿ ಯಾವುದೂ ಆಗ್ತಾ ಇಲ್ಲ, ಸರಿ ಪರವಾಗಿಲ್ಲ, ಕಾಲ ಹೀಗೆ ಉಳಿಯೋದಿಲ್ಲ. ನೀವು ಯಾವುದನ್ನು ಅತಿಯಾಗಿ ಗಮನ ನೀಡಿ ಬೆನ್ನು ಹತ್ತುತ್ತೀರೋ ಅದು ನಿಮಗೆ ದಕ್ಕದೇ ಇರ್ಬೋದು. ಬಂಗಾರದ ಜಿಂಕೆಯನ್ನು ಬೇಕೇ ಬೇಕು ಅಂತ ಹಠ ಹಿಡಿದು ಪರಿಣಾಮವೇನು ಅಂತ ಜಗತ್ತಿಗೆ ಗೊತ್ತಿದೆ. ಆದರೆ ಅತಿಯಾಗಿ ಯಾವುದನ್ನು ಮೋಹಿಸಬೇಡಿ, ಅಂದರೆ ಅತಿಯಾಗಿ ಅಟ್ಯಾಚ್ಮೆಂಟ್ಸಿಂದ ನೀವು ಹೋಗಬೇಡಿ. ಆ ಅಟ್ಯಾಚ್ಮೆಂಟ್ಸ್ಗಳು ದುಃಖಕ್ಕೆ ಕಾರಣ ಆಗುತ್ತೆ. ನಿಮ್ಮನ್ನು ನೆಗೆಟಿವ್ ಯೋಚನೆಗಳು ಕಾಡ್ತಾ ಇದೆಯಾ? ಪ್ರತಿ ಹೆಜ್ಜೆಗೂ ನಿಮ್ಮ ಮೇಲೆ ನಿಮಗೆ ಅನುಮಾನ ಇದೆಯಾ? ಇರಲಿ, ಅವುಗಳನ್ನು ನೆಗ್ಲೆಕ್ಟ್ ಮಾಡೋದನ್ನ ಕಲೀರಿ. ಇಂಥ ನೂರಾರು ನಕಾರಾತ್ಮಕ ಭಾವನೆಗಳು ಬರಲಿ, ಆದರೆ ಅದನ್ನು ಹೋಗಿಸ್ಕೊಳ್ಳೋದನ್ನ ಕಲೀರಿ. ನಿಮ್ಮ ಗಮನ ಮಾತ್ರ ಒಳ್ಳೆಯದ್ರ ಮೇಲೆ ಮಾತ್ರ ಇರಲಿ. ಸರಿಯಾಗಿ ಗಮನಿಸಿದ್ರೆ ನಮಗೆಷ್ಟು ನಕಾರಾತ್ಮಕ ಯೋಚನೆಗಳು ಬರುತ್ತೋ ಅಷ್ಟೇ ಸಕಾರಾತ್ಮಕ ಯೋಚನೆಗಳು ಕೂಡ ಬರ್ತಾ ಇದೆ, ಅದನ್ನು ನೆನಪಲ್ಲಿಟ್ಕೊಳ್ಳಿ. ಆದರೆ ನಮ್ಮ ಗಮನ ಅದರ ಮೇಲೆ ಇಲ್ಲ, ಅದಕ್ಕೆ ನಮಗೆ ನೆಗೆಟಿವ್ ಅಂತ ಜಾಸ್ತಿ ಅನಿಸುತ್ತೆ. ಒಮ್ಮೆ ನಿಮ್ಮ ಯೋಚನೆಗಳನ್ನು ನೀವು ಬಿಟ್ಬಿಡಿ. ನೆಗೆಟಿವ್ ಯೋಚನೆಗಳನ್ನು, ಅವು ಒಳ್ಳೆಯದಾ ಕೆಟ್ಟದಾ, ಲಾಭನ ನಷ್ಟನ, ಏನನ್ನೂ ಹೊರಗೆ ಏನನ್ನೂ ಕೂಡ ನೀವು ಹೊರಗೆ ಹಾಕ್ಕೊಂಡು ಹೊರಗಡೆ ಇರೋದ್ರ ಮೇಲೆ ನೀವು ಡಿಪೆಂಡ್ ಆಗಬೇಡಿ. ನಿಮ್ಮ ನ್ಯೂನ್ಯತೆಗಳ, ನಕಾರಾತ್ಮಕ ಯೋಚನೆಗಳೆಲ್ಲವೂ ಕೂಡ ಅದ್ರ ಪಾಡಿಗದ ಆಚೆ ಹೋಗೋಕ್ಕೆ ನೀವು ಪರ್ಮಿಷನ್ ಕೊಡಿ. ಆಗ ನಿಮಗೆ ಒಳ್ಳೆ ಯೋಚನೆಗಳು ಬರುತ್ತೆ. ಅದ್ಯಾಕೆ ಈ ರೀತಿ ಬೇಸರ ನಿಮ್ಮನ್ನು ಕಾಡ್ತಾ ಇದೆ ಅಂತ ನೀವು ಯಾವತ್ತಾದರೂ ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ಅದರ ಪಾಡಿಗೆ ಅದನ್ನು ಬಿಟ್ಟು ನೀವು ಅದ್ಭುತವಾಗಿರೋ ಪಾಸಿಟಿವ್ ಶಕ್ತಿಯನ್ನು ನಿಮ್ಮೊಳಗೆ ಹುಟ್ಟಿಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡಬೇಕು. ಅದನ್ನು ಮಾತ್ರ ನೀವು ಕಟ್ಟಾಕಿ, ಅದರ ಮಾತು ಮಾತ್ರ ಕೇಳಿ, ಎಂಥದ್ದೇ ಕಾಲಕ್ಕೂ ಈ ಖುಷಿಯನ್ನು ನಾನು ಬಲಿ ಕೊಡೋದಿಲ್ಲ ಅನ್ನೋ ನಿರ್ಧಾರ ನೀವು ಮಾಡಿ, ಎಲ್ಲವೂ ಒಳ್ಳೆಯದಾಗತ್ತೆ. ಸೊ ಲೈಫಲ್ಲಿ ನೆಗೆಟಿವ್ ನಡಿಬೇಕಾದ್ರೆ ಒಂದು ತಿಳ್ಕೊಳ್ಳಿ, ಜೊತೆಗೆ ಪಾಸಿಟಿವ್ ಕೂಡ ನಡೀತಿರುತ್ತೆ. ಆದರೆ ನಮ್ಮ ಫೋಕಸ್ ಯಾವುದ್ರ ಮೇಲಿದೆ? ಆ್ಯಂಡ್ ಅದೇ ಥರ ದೇವ್ರನ್ನ ನಂಬಿ ನೀವೇನಾದರೂ ದೇವ್ರನ್ನ ನಂಬಿಟ್ಟು ಕೆಲಸ ಮಾಡಿ, ದೇವ್ರನ್ನ ನಂಬ್ಕೊಂಡೇ ಕೆಲಸ ಮಾಡಿ. ಆ್ಯಂಡ್ ನೀವು ಸಾಧನೆ ಮಾಡೋಕ್ಕೆ ಮುಂಚೆನೂ ಭಗವಂತನ ಮೇಲೆ ನಂಬಿಕೆ ಇಡಿ, ಸಾಧನೆ ಮಾಡ್ತಾನೂ ನಂಬಿಕೆ ಇಡಿ, ಸಾಧನೆ ಮಾಡಿದ್ಮೇಲೂ ನಂಬಿಕೆ ಇಡಿ. ಸೊ ನಿಮ್ಮ ನಂಬಿಕೆ, ನಿಮ್ಮ ಜಪ, ನೀವು ಮಾಡುವಂಥ ಒಳ್ಳೊಳ್ಳೆ ಕೆಲಸಗಳು, ಧ್ಯಾನ, ಜ್ಞಾನ, ಇವೆಲ್ಲವೂ ನಮ್ಮ ಬದುಕನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗುತ್ತೆ. ನಾವು ಅಂದ್ಕೊಂಡಿದ್ದೀವಿ ನಾವಿಷ್ಟೇ ನಮ್ಮ ಲೈಫ್ ಅಂತ, ಬಟ್ ಖಂಡಿತ ಇಲ್ಲ. ನಮ್ಮ ಲೈಫ್ನ ನಮ್ಗೆ ಹೇಗೆ ಬೇಕು ಹಾಗೆ ಡಿಸೈನ್ ಮಾಡ್ಕೊಳ್ಳುವಂತಹ ಶಕ್ತಿ ಆಲ್ರೆಡಿ ಭಗವಂತ ಕೊಟ್ಟಿದ್ದಾನೆ. ಸಿಂಪಲ್ಲಾಗಿ ಹೇಳೋದಾದರೆ, ಎಷ್ಟೊಂದು ಪುಟಗಳನ್ನು ಅವನು ಬರೆದಿರ್ತಾನಂತೆ. ಭಗವಂತ ಬುಕ್ ಕೊಟ್ಟಿದ್ದಾನೆ ನಮಗೆ. ಆ ಬುಕ್ಕಲ್ಲಿ ಕೆಲವು ಪುಟಗಳು ಅವನು ಬರೆದಿದ್ದಾನೆ, ಕೆಲವು ಪುಟಗಳು ಖಾಲಿ ಬಿಟ್ಟಿದ್ದಾನೆ. ಯಾಕಪ್ಪ ಇಲ್ಲಿ ಖಾಲಿ ಬಿಟ್ಟಿದ್ಯಾ ಅಂದರೆ, ಅಲ್ಲ ನಿನಗೆ ಫಸ್ಟ್ ಪುಟಗಳಿಂದ ಕಲಿಸಿದ್ದೀನಲ್ಲ ಅದನ್ನು ಅಲ್ಲಿ ಬರ್ಕೋ ಅಂತ ನಮಗೆ ಬಿಟ್ಟಿದ್ದಾನೆ. ಬಟ್ ನಾವೇನು ಮಾಡ್ತಾ ಇದ್ದೀವಿ? ಹಾಗಾಗಿ ನಾವು ಏನು ನೆಗೆಟಿವಿಟಿ ಇದೆ ನಮ್ಮಿಂದ ಅದನ್ನು ಹೊರಗಡೆ ಹೋಗೋಕ್ಕೆ ಡಿಸೈಡ್ ಮಾಡಬೇಕಾಗಿದೆ. ಹಾಗೆ ನಾನು ಒಂದೇ ಹೇಳೋದು, ನೀವು ಎಷ್ಟು ಪಾಸಿಟಿವ್ ಪೀಪಲ್ಸ್ ಜೊತೆ ಇರೋದು, ಡೈಲಿ ಪಾಸಿಟಿವ್ ಥಿಂಗ್ಸ್ ಜೊತೆ ಕನೆಕ್ಟ್ ಆಗೋದು ಎಷ್ಟು ಸಾಧ್ಯ ಆಗುತ್ತೆ. ನಾನು ಕೆಲವ್ರಿಗೆ ಹೇಳ್ತಾ ಇರ್ತೀನಿ, ಮ್ಯಾಮ್ ನನಗೆ ಹಂಗಾಗ್ಬಿಟ್ಟಿದೆ, ಹಿಂಗಾಗ್ಬಿಟ್ಟಿದೆ, ತುಂಬ ನೆಗೆಟಿವ್ ಅಂದಾಗ ಕೆಲವು ಹ್ಯಾಬಿಟ್ಸ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ. 1 ಮಂತ್ 2 ಮಂತ್ಸ್ ನಿರಂತರವಾಗಿ ಮಾಡಿ. ನಿಮ್ಮಲ್ಲಿ ಪಾಸಿಟಿವಿಟಿ ನೀವು ನೋಡಲಿಲ್ಲ ಅಂದರೆ ನನ್ನ ಕೇಳಿ ಅಂತ. ಸೊ ಆ್ಯಂಡ್ ಗುಡ್ ನ್ಯೂಸ್ ಏನಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಸಂಕಲ್ಪದಲ್ಲೂ ನಾವು ಅದನ್ನೇ ಮಾಡಿಸ್ತಾ ಇರೋದು. ಕರೆಕ್ಟ್ ಅಲ್ವಾ? ಬಿಕಾಸ್ ಸಂಕಲ್ಪ ಅನ್ನೋದು ಏನಿದೆ ನಮಗೆ, ಅದು ಕೂಡ ನಿಮ್ಮ ಲೈಫಲ್ಲಿ ಆ ಒಂದು ಸ್ಟ್ರೆಂತನ್ನ ಕೊಟ್ಟಿರೋದು. ಸೊ ಲಾಸ್ಟ್ ಮಂತ್ ನಾವೇನು ಮಾಡಿದ್ವಿ ಸಂಕಲ್ಪ, ಅದು
ಯಾರೆಲ್ಲ ಸಂಕಲ್ಪಕ್ಕೆ ಬಂದಿಲ್ಲ ಅವರು ನಮ್ಮ ಕಂಪ್ನಿ ನಂಬರ್ಗೆ ಮೆಸೇಜ್ ಮಾಡಿ ನಿಮಗೆ ರೆಕಾರ್ಡಿಂಗ್ ಕಳಿಸ್ತಾರೆ. ಅಟ್ಲೀಸ್ಟು ಕೇಳಿಸ್ಕೊಳ್ಳಿ. ನಿಮಗೆ ಟೂಲ್ ಕಳಿಸ್ತೀವಿ, ಆ ಟೂಲ್ನ ತಗೊಳ್ಳಿ, ಪ್ರಿಂಟ್ಔಟ್ ತಗೊಳ್ಳಿ, ಅದನ್ನು ಇಟ್ಕೊಳ್ಳಿ, ಅದನ್ನು ಎವ್ರಿ ಡೇ ಕನ್ಸಿಸ್ಟೆನ್ಸಿಯಾಗಿ ಟಿಕ್ ಮಾಡ್ತಾ ಬನ್ನಿ. ಖಂಡಿತ ನೀವು ನಿಮ್ಮ ಲೈಫಲ್ಲಿ ಆ ಒಂದು ನೆಗೆಟಿವಿಟಿಯಿಂದ ಹೊರ ಬಂದು ಪಾಸಿಟಿವ್ ಲೈಫ್ನ ನೀವು ನೋಡ್ತೀರಾ. ಹಾಗೆ ನೀವು ಏನೇನಕ್ಕೆ ನಿಮ್ಮ ಲೈಫ್ನ ಡಿಸೈನ್ ಮಾಡ್ಕೊಬೇಕಂತಿದ್ದೀರಾ ಅದಕ್ಕೆ ಮಾತ್ರ ನಿಮ್ಮ ಟೈಮು, ನಿಮ್ಮ ಹಣ, ನಿಮ್ಮ ಫೋಕಸ್, ನಿಮ್ಮ ಎನರ್ಜಿಯನ್ನು ಅದಕ್ಕೆ ಮಾತ್ರ ಕೊಡಿ. ಸೊ ಈಗ ಯಾರೆಲ್ಲ ನಮ್ಮ ಪಾರ್ಟಿಸಿಪೆಂಟ್ಸ್ ಇದ್ದೀರಾ, ಅವರು ಯಾರೆಲ್ಲ ನಮ್ಮ ಪುಸ್ತಕಗಳಿಂದ ಪರಿವರ್ತನೆನ ನೋಡ್ಕೊಂಡು ಬರ್ತಾ ಇದ್ದೀರಾ, ನೀವೆಲ್ರಿಗೂ ಒಂದು ಕ್ವೆಶ್ಚನ್ ನೀವು ಕಮೆಂಟ್ ಮಾಡಿ. ಏನು ಗೊತ್ತಾ, ಎಷ್ಟು ನೆಗೆಟಿವಿಟಿ ಇತ್ತು ನಿಮ್ಮಲ್ಲಿ, ಈಗ ಎಷ್ಟು ಪಾಸಿಟಿವ್ ಆಗಿದೆ, ಏನು ಡಿಫ್ರೆನ್ಸ್ ಆಗಿದೆ, ಪಾಸಿಟಿವ್ ಪರ್ಸೆಂಟೇಜ್ ಎಷ್ಟಿದೆ, ನೆಗೆಟಿವ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ಪರ್ಸೆಂಟೇಜಲ್ಲಿ ಹಾಕಿ. ಎನ್ ಅಂತ ಹಾಕಿಬಿಟ್ಟು ಪರ್ಸೆಂಟೇಜ್ ಹಾಕಿ, ಪಿ ಅಂತ ಹಾಕ್ಬಿಟ್ಟು ಪರ್ಸೆಂಟೇಜ್ ಹಾಕಿ. ಎನ್ ಅಂದರೆ ನೆಗೆಟಿವ್, ಪಿ ಅಂದರೆ ಪಾಸಿಟಿವ್. ಪರ್ಸೆಂಟೇಜ್ ಯಾವುದು ಜಾಸ್ತಿ ಇದೆ ಅಂತ ಕಮೆಂಟ್ ಮಾಡಿ. ಸೊ ದಟ್ ಯಾರೆಲ್ಲ ಹೊಸದಾಗಿ ಬಂದು ವಿಸಿಟ್ ಮಾಡ್ತಾರೆ, ಇಷ್ಟೊಂದು ಜನ ಪಾಸಿಟಿವ್ ಇಷ್ಟು ಅಂದ್ಕೊಂಡಿದ್ದಾರಾ ಅಂತ ಗೊತ್ತಾಗುತ್ತೆ. ಆ್ಯಂಡ್ ನಿಮಗೆ ಸಾಧ್ಯ ಆದರೆ ಆ ಪಾಸಿಟಿವ್ ಪರ್ಸೆಂಟೇಜ್ ಜಾಸ್ತಿ ಆಗೋದಕ್ಕೆ ಯಾವುದಾದ್ರೂ ಒಂದು ವರ್ಡ್ ಹೇಳಿ. ಕೆಲವರು ಅಕ್ಸೆಪ್ಟೆನ್ಸ್, ಕೆಲವರು ಕ್ಷಮೆ, ಫರ್ಗಿವ್ನೆಸ್, ಈ ಥರ ಏನೇನು ಮಾಡಿದ್ರಿ ನೀವು ಅನ್ನೋದನ್ನು ಹಾಕಿ. ನೋಡಿದವ್ರಿಗೆ ಅಟ್ಲೀಸ್ಟ್ ಇದೆಲ್ಲ ನಾನು ಮಾಡಿದ್ರೆ ನನ್ನಲ್ಲೂ ಪಾಸಿಟಿವಿಟಿ ಜಾಸ್ತಿ ಆಗಬಹುದು ಅಂತ ಅನ್ನಿಸ್ಬೋದು. ಸೊ ನಿಮ್ಮ ಒಂದು ಕಮೆಂಟ್ ಬೇರೆಯವ್ರಿಗೂ ಹೆಲ್ಪ್ ಆಗ್ಬೋದು. ಆ್ಯಂಡ್ ತುಂಬ ಜನಕ್ಕೆ ಶೇರ್ ಮಾಡಿ, ತುಂಬ ಜನಕ್ಕೆ ಪಾಸಿಟಿವ್ನ ಸ್ಪ್ರೆಡ್ ಮಾಡಿ. ಸೊ ಫೈನಲಿ ಭರವಸೆಯೇ ಬದುಕು, ನಂಬಿಕೆ ಇರಲಿ. ಥ್ಯಾಂಕ್ ಯು.